ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತು ಆಶೀರ್ವಾದ ಮಾಡ್ತಾ ಇದ್ದಕ್ಕಾಗಿ ಸ್ತೋತ್ರ. ದೇವರು ನಿಮಗಾಗಿ ಒಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಒಳ್ಳೇದು ಮಾಡ್ತಾ ಇದ್ದಕ್ಕಾಗಿ ಸ್ತೋತ್ರ. ಪರಮಾತ್ಮಗೆ ಯಾರ್ಯಾರು ನಂಬ್ಯಾರೋ, ಯೇಸು ಸ್ವಾಮಿಗೆ ಯಾರು ನಂಬಿ ಸ್ವೀಕಾರ ಮಾಡಿಕೊಂಡು ಒಂದು ನಂಬಿಕೆ ಇಟ್ಟರೋ, ದೇವರು ಅವರಿಗೆ ಯಾವತ್ತೂ ಕೈ ಬಿಡೋದಿಲ್ಲ. ದೇವರಿಗೆ ಸ್ತೋತ್ರ. ಕೈ ಬಿಡೋ ದೇವರಲ್ಲ, ಕೈ ಹಿಡ್ಕೋ ದೇವರ. ಆಮೆನ್, ಹಲ್ಲೆಲೂಯಾ. ಆತ ಯಾವತ್ತೂ ಅರ್ಧಕ್ಕೆ ಕೈ ಬಿಡೋದಿಲ್ಲ. ಅರ್ಧದಾಗ ಇದ್ದವರಿಗೆ ಬಿ ಪೂರ ದಾರಿಗೆ ತಲುಪಿಸ್ತಾನ. ಆಮೇನ್. ಅರ್ಧಕ್ಕೆ ಯಾರು ನಿಂದಿರ್ತಾರೋ ಅವರಿಗೆ ಪೂರ ಒಂದ್ ದಂಡಿಗೆ ಹಚ್ಚಿಸ್ತಾನ. ಪೂರ ದಂಡಿಗೆ ಯಾರು ಮುಟ್ತಾರೋ ಅವ್ರಿಗೆ ಪರಲೋಕಕ್ಕೆ ದಾರಿಗೆ ಹಚ್ಚಿಸ್ತಾನ. ಹಂಗಾಗಿ ನಾವು ನಂಬಿಕೆ ಹಿಡ್ಕೋಬೇಕು. ನಂಬಿಕೆ ಬಹಳ ಬಿಗಿಯಾಗಿ ಹಿಡ್ಕೋಬೇಕು. ಅದು ನಂಬಿಕೆ ಎಲ್ಲಿ ಇಟ್ಕೋಬೇಕಂದ್ರೆ ನಮ್ಮ ಹೃದಯದಾಗ, ನಮ್ಮ ಮನಸ್ಸಲ್ಲಿ ನಂಬಿಕೆಲಿಂತ ನಡಿಬೇಕು. ನನ್ನ ದೇವರು ಯಾವ ಕೆಲಸ ನಮಗೆ ಕೊಟ್ಟನ ಅದು ಪೂರ ಮಾಡ್ತಾನ. ನನ್ನ ಹಿಡ್ಕೊಂಡು ಹೇಳ್ತೀನಿ, ನಿಮ್ಮನ್ನ ಹಿಡ್ಕೊಂಡು ಹೇಳ್ತಾ ಇದ್ದೀನಿ. ನಮಗ್ ಕೊಟ್ಟಿರೋ ಕೆಲಸ ದೇವರು ಪೂರ ಮಾಡ್ತಾನ. ನಿಮ್ಮನ್ನು ಕೊಟ್ಟಿರೋ ದೇವರು ಕೆಲಸ ಪೂರ ಮಾಡ್ತಾನ. ಅರ್ಧಕ್ಕೆ ನಿಂದ್ರಿಸೋ ದೇವರಲ್ಲ, ಅರ್ಧಕ್ಕೆ ಕೈ ಬಿಡೋ ದೇವರಲ್ಲ. ನಮ್ ಕಡೆಗೆ ಏನೇ ತಪ್ಪಾದ್ರೆ ಬಿ ಕ್ಷಮಿಸಿ ಕೇಸಿ ಮತ್ತೆ ಮುಂದಕ್ಕೆ ದಾರಿಗೆ ತರ್ತಾನ. ಮತ್ತೆ ಮುಂದಕ್ಕ ಕೈ ಹಿಡ್ದು ನಡೆಸ್ತಾನ. ತಪ್ಪು ಮಾಡ್ಯಾನ ಅಂತ ಮತ್ತೆ ಕೈ ಬಿಡೋದಿಲ್ಲ. ತಪ್ಪು ಮಾಡ್ಯಾನ ನನ್ನಿಂತ ದೂರ ಆಗ್ಯಾನ ನಡಿ ಬಿಟ್ಟು ಬಿಡಮಂತ ಹಂಗ ಅನ್ನೋದಿಲ್ಲ. ತಪ್ಪು ಮಾಡ್ಯಾನ, ತಪ್ಪನ್ನ ಸರಿಪಡಿಸಿ ಕೇಸಿ ಮತ್ತೆ ಆ ಮಗ ಆಗ್ಲಿ ಮಗಳಾಗ್ಲಿ ಅವ್ರಿಗೆ ಒಂದ್ ದಾರಿಗೆ ದೇವರು ತರ್ತಾನ. ಅಂದ್ರೆ ನಿಮಗೆ ಏನು ದೇವರು ಹೇಳಿರ್ತಾನೋ, ಏನು ನಿನಗೆ ವಾಗ್ದಾನ ಕೊಟ್ಟಿರ್ತಾನೋ ಅದು ಪೂರ ಮಾಡ್ತಾನ. ನೀ ತಪ್ಪು ಮಾಡಿದಿ ಅಂತ ನಿನಗೆ ದೂರ ತಳ್ಳೋದಿಲ್ಲ. ನೀ ಏನು ತಪ್ಪು ಮಾಡಿದಿ ನಡಿ ಅಂತ ನಿನಗೆ ಆಚೆ ತಳ್ಳೋದಿಲ್ಲ. ನಿನ್ನ ದೇವರು ನಿನಗೆ ಪ್ರೀತಿ ಇದ್ರ ಸಲಿಗೆ ಮಾಡ್ತಾನ. ನೀನು ದೇವರ ಮಗಳಾಗಿದ್ದಿ, ದೇವರ ಮಗನಾಗಿದ್ದಿ. ಹಲ್ಲೆಲೂಯಾ. ನಿನಗೆ ಅರ್ಧಕ್ಕೆ ಕೈ ಬಿಡೋಕ ದೇವರು ಕರ್ದಿಲ್ಲ, ಪೂರ ಪರಲೋಕ ಕರ್ಕೊಂಡು ಹೋಗಕ್ಕಾಗಿ ನಿನ್ನ ದೇವರು ನಿನಗ ಕರ್ದಾನ. ಹಲ್ಲೆಲೂಯಾ. ಒಂದು ವಾಕ್ಯ ಓದೋಣ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದಾರೆ. ಆಮೇನ್, ಹಲ್ಲೆಲೂಯಾ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ಅಂತ ಒಂದು ವಾಕ್ಯದಲ್ಲಿಂತ ನಾವು ದೇವರು ಹಿಡ್ಕೊಂಡು ನಡೆದ್ರೆ ಆಗೋದಿಲ್ಲ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ಅಂದ್ರೆ ವಾಕ್ಯ ಎಷ್ಟಾದೋ ಒಂದೊಂದು ವಾಕ್ಯ ನಿನ್ನ ಹೃದಯದಾಗಿರಬೇಕು. ಈಗ ನಮ್ಗ ಮೇನ್ ವಾಕ್ಯ ಗೊತ್ತದ. ಏನು ವಾಕ್ಯ ಮೇನ್ ವಿಶ್ವಾಸಿ ಮಕ್ಕಳಿಗೆ ಗೊತ್ತದ ಅಂತಂದ್ರೆ, ನೋಡಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೊಡ್ತಾನ. ಇಬ್ಬರು ಮೂವರಲ್ಲಿ ಸೇರಿ ಕೂಡಿ ಬರ್ತಾರೋ ನಮ್ಮ ಮಧ್ಯದಾಗ ದೇವ್ರು ಇರ್ತಾನ. ನಿಮ್ಮಲ್ಲಿ ನಾನು, ನಮ್ಮಲ್ಲಿ ನೀನು ವಾಕ್ಯ ನೆಲೆಗೊಂಡಿದ್ರೆ ದೇವರು ಏನ್ ಬೇಕಾದ್ರೂ ಕೇಳಂದ್ರ ಕೊಡ್ತಾನ. ಕೆಲವೊಂದು ವಾಕ್ಯಗಳು ದೇವರ ಮಕ್ಕಳಿಗೆ ಗೊತ್ತದ. ಶಮಿಸ್ತಾನ ದೇವರು, ರಕ್ತ ಸುರ್ಸನ ದೇವರು, ದೆವ್ವಗೋಡಿಸ್ತಾನ ದೇವರು, ಪಿಶಾಸಿಗೋಡಿಸ್ತಾನ ದೇವರು, ರೋಗ ಬಿಡಿಸ್ತಾನ ದೇವರಂತ ಕೆಲವೊಂದು ವಾಕ್ಯ ಪೂರ ಅಲ್ಲ, ಅರ್ಧಮರ್ಧ ವಾಕ್ಯಗಳು ಇಟ್ಕೊಂಡ್ ಕೇಸಿ ಪ್ರೇಯರ್ ಮಾಡ್ತಾರ. ಒಂದೆರಡು ವಾಕ್ಯ ಸಲಗ ದೇವರು ನಿನಗೆ ಕರೆದಿಲ್ಲ, ಪೂರ ವಾಕ್ಯಗಳೇ ನಿನ್ನ ಹೃದಯದಾಗಿರಬೇಕು. ಒಂದೆರಡು ವಾಕ್ಯಗಳು ಇದ್ರೆ ಅದು ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತದೆ. ಓಕೆ, ದೇವ್ರು ಅಷ್ಟಕ್ಕೆ ಗೆದ್ದಿಸ್ತಾನ. ಮತ್ತೆ ಇಂಡೈರೆಕ್ಟ್ಲಿಂತ ದೆವ್ವ ಸತಾಸ್ತಾ ಇರ್ತದಲ್ಲ. ಪೂರ ವಾಕ್ಯನೇ ನಿನ್ನ ಹೃದಯದಾಗಿದ್ರೆ ದೆವ್ವ ನಿನ್ನ ತಂಟೆಗೆ ಬರಲ್ಲ. ಯಾಕಂದ್ರೆ ಪೂರ ವಾಕ್ಯನೇ ಪರಮಾತ್ಮನ ವಾಕ್ಯ ಸೀದಾ ನಿನ್ನ ಹೃದಯದಾಗೇನೆ ಅವ. ನಿನ್ನಲ್ಲಿ ಏನಿಲ್ಲ, ನಿನ್ನ ಹೃದಯದಾಗ ವಾಕ್ಯ ಅವ. ನಿನ್ನ ತಂಟೆಗ ದೆವ್ವ ಪಿಸಸಿ ಬರೋದಿಲ್ಲ. ವಾಕ್ಯಗಳು ನಿನ್ನ ಹೃದಯದಾಗಿದ್ರೆ ನೀನು ಪ್ರಾರ್ಥನಾ ಮಾಡೋಕ್ಕಿಂತ ಮುಂಚೆನೆ ನಿನ್ನ ತಂದೆಯಾದ ದೇವರಿಗೆ ಗೊತ್ತು ನಿನಗೆ ಏನೇನು ಅಗತ್ಯ ಆದಂತ. ಯಾಕಂದ್ರೆ ನಿನ್ನಲ್ಲಿ ವಾಕ್ಯನೇ ಆದ. ಪೂರ ವಾಕ್ಯಗಳೇ ನಿನ್ನ ಹೃದಯದಾಗ ಆದ. ನಿನಗೆ ಏನೇನು ಅಗತ್ಯ ಆದೋ ನಿನ್ನ ದೇವರಿಗೆ ಗೊತ್ತಾದ. ಹಲ್ಲೆಲೂಯಾ. ಪೂರ ವಾಕ್ಯ ನಿನ್ನ ಹೃದಯದಾಗ ಆದಂತಂದ್ರೆ ನೀನು ಮಾಡೋ ಪ್ರಾರ್ಥನೆದಾಗ ನಿನಗೂ ಕೂಡ ಜಯ ಕೊಡ್ತಾನ. ನಿನ್ನ ಮುಖಾಂತರ ಇನ್ನೊಬ್ಬರಿಗೆ ಕೂಡ ಜಯ ಕೊಡ್ತಾನ. ನೀ ಪೂರ ವಾಕ್ಯನೇ ನಿನ್ನ ಹೃದಯದಾಗ ಆದಂತಂದ್ರೆ ದೇವರಿಗೆ ನೀನು ಪ್ರಾರ್ಥನೆ ಮಾಡಿದಂದ್ರೆ ನಿನ್ನ ಪಕ್ಕದ ಮನೆಯವರು ಉದ್ಧಾರ ಆಗ್ಲಿ, ನಿನ್ನ ಕುಟುಂಬದವರು ಉದ್ಧಾರ ಆಗ್ಲಿ, ನಿನ್ನ ವೈರಿಗಳ ಉದ್ಧಾರ ಆಗ್ಲಿ, ನಿನ್ನ ಶತ್ರುಗಳ ಉದ್ಧಾರ ಆಗ್ಲಿ ಅಂದ್ರೆ ಪೂರ ವಾಕ್ಯ ನಿನ್ನ ಹೃದಯದಾಗ ಆದ. ದೇವರು ಪೂರ ಮಾಡ್ತಾನೆ. ವಾಕ್ಯಕ್ಕಾಗಿ ನಾವು ತೌಕ ಪಡಬೇಕು. ಇನ್ನೊಬ್ಬ
ಬೇರೆ ರೀತಿಲಿಂತ ದೇವರ ಹತ್ರ ತೌಕ ಪಡಬಾರ್ದು. ಬೇನು ವಾಕ್ಯ ಬೇಕು. ಉದ್ಧಾರ ಆದ್ಮೇಲೆ ವಾಕ್ಯ ಬೇಕು. ಉದ್ಧಾರ ಆಗಕ್ಕಿಂತ ಮುಂಚೆ ನೀನು ನಿನ್ನ ದೇವರು ನಿನಗಾಗಿ ತೌಕ ಪಡ್ತಾನ, ನೀನು ಹುಡುಕ್ತಾನ, ನಿನ್ನ ಪಾಪ ಕ್ಷಮಿಸ್ತಾನ. ನೀನು ರೋಗದಾಗಿದ್ದೋ, ಮಾಟ ಮಂತ್ರದಾಗಿದ್ದೋ, ದೆವ್ವದಾಗಿದ್ದೋ, ಪಿಶಾಚದಾಗಿದ್ದೋ, ಎಲ್ಲ ಪಾಪ ಶಾಪ ದಲಿತರದಾಗಿದ್ದೋ ಎಲ್ಲ ಆತನ ಗಾಯದಲಿಂತ, ಆತನ ರಕ್ತದಲಿಂತ ನಿನಗೆ ಬಿಡುಗಡೆ ಆಗ್ಯದ. ಎಷ್ಟು ತೌಕ ಪಡ್ತಾನಂತಂದ್ರೆ ದೇವರು ನಿನಗೆ ಹುಡುಕುತ್ತಾನ. ಹುಡುಕದ ಅರ್ಥ ಸುಮ್ಮನೆ ಅದ, ಬಹಳ ನೀನು ಬ್ಯಾರೆ ಲೋಕದಾಗ, ಬೇರೆದ್ರಾಗ, ವ್ಯಭಿಚಾರದಾಗ ಇರ್ತದಿ. ನಿನಗೆ ಎಲ್ಲಾ ರೀತಿಲಿಂತ ಹುಡುಕಿ ಬಿಡುಗಡೆ ಕೊಟ್ಟು ನಿನಗೆ ಜಯ ಕೊಡ್ತಾನ. ಆ ನಂತರ ನೀನು ಉದ್ಧಾರ ಆದ ಮೇಲೆ ವಾಕ್ಯಗಳು ತಿನ್ನಕ ಅಂದ್ರೆ ಸ್ವೀಕಾರ ಮಾಡ್ಕೋದು ಕಲಿಬೇಕು. ನಿನ್ನ ಹೃದಯದಾಗ ಹಂಗ ಪ್ರಿಂಟ್ ಮಾಡ್ಕೋಬೇಕು ವಾಕ್ಯ. ನಿನ್ನ ಹೃದಯದಾಗ ಪೂರ ನಿನ್ನ ಮನಸ್ಸಿನಾಗ, ನಿನ್ನ ಆಲೋಚನೆದಾಗ ಎಲ್ಲ ವಾಕ್ಯಗಳೇ ಇರಬೇಕು. ಇನ್ನವ ಬೇರೆದಿರಬಾರ್ದು. ಯಾಕಂದ್ರೆ ನಿನಗೆ ಬೇಕಲ್ಲ, ನೀನು ಜಯ ಹೊಂದ್ಕೋಬೇಕಲ್ಲ. ಇಲ್ಲಿಂತ ಈ ಭೂಲೋಕದಲ್ಲಿಂತ ಹಿಡ್ಕೊಂಡು ಪರಲೋಕದಾಗ ಸೇರತಕ್ಕ ನಿನಗೆ ಜಯ ಬೇಕು. ಪ್ರತಿಯೊಬ್ಬರಿಗೆ ನರಕಕ್ಕೆ ಹೋಗಕ್ಕೆ ಇಷ್ಟನೇ ಇಲ್ಲ, ಯಾರನ ಆಗಿರ್ಲಿ. ನರಕ ಎಂಬ ಶಬ್ದ ಬೇಡ. ಯಾಕ? ಸ್ವರ್ಗ ಬೇಕು. ಸತ್ರೆ ಸ್ವರ್ಗ ಬೇಕು, ಇದ್ರೆ ಎಂಜಾಯ್ ಮಾಡೋದ್ ಬೇಕು. ಸತ್ರೆ ಸ್ವರ್ಗ ಬೇಕು, ಇದ್ದಾಗ ಎಂಜಾಯ್. ನನ್ನ ಇಚ್ಛೆಲಿಂತ ನಾನು ನಡ್ಕೋಬೇಕು ಅಷ್ಟೇ ಆ ಮನುಷ್ಯನ ಸ್ವಭಾವ. ದೇವರ ಮಕ್ಕಳು ಆ ತರ ಇರಬಾರ್ದು. ಯಾಕಂದ್ರೆ ಉದ್ಧಾರ ಆಗಿವಿ ನಾವು ಇರೋ ತನಕ ದೇವರ ವಾಕ್ಯದಲಿಂತ ನಡಿಬೇಕು, ದೇವರ ಇಚ್ಛಾಲಿಂತ ನಡಿಬೇಕು. ಆ ಸತ್ತ ಮೇಕ ಪರಲೋಕ, ಅವಾಗ ದೇವರು ಸ್ವರ್ಗದಾಗ ಸ್ಥಾನ ಕೊಡ್ತಾನ. ಯಾಕೆ ಕೊಡ್ತಾನಂತಂದ್ರೆ ನೀನು ವಾಕ್ಯದ ಅನುಸಾರವಾಗಿ ನಡೆದಿದ್ದಿ. ವಾಕ್ಯಗಳು ನಿನ್ನ ಹೃದಯದಾಗ ಅವ. ನೀನ್ ಏನೇನು ಬೇಡ್ತಾ ಇದ್ದೀರಿ ದೇವರ ವಾಕ್ಯ ಅನುಸಾರವಾಗಿ ಬೇಡ್ತಿದ್ದಿ. ನಿನ್ನ ಆಲೋಚನೆಯಲ್ಲಿಂತ ಬೇಡೋದಿಲ್ಲ, ಲೋಕದ ಆಲೋಚನೆಯಲ್ಲಿಂತ ಬೇಡೋದಿಲ್ಲ. ಕಾರಣ ನಿನ್ನ ಹೃದಯದಾಗ ವಾಕ್ಯಗಳವ. ದೇವರ ಆಲೋಚನೆ ದೇವರ ವಾಕ್ಯದಿಂತಾನೇ ಬೇಡ್ತಿದ್ದಿ. ಅದೇ ಪ್ರತಿಯೊಂದು ದೇವರು ಕೊಡ್ತಾನೆ. ನಿನ್ನ ಸತ್ತ ಮ್ಯಾಗ ಬಿ ಪರಲೋಕದಲ್ಲಿ ಜಾಗ ಕೊಡ್ತಾನೆ. ಯಾಕಂದ್ರೆ ನಿನ್ನ ಹೃದಯದಾಗ ಲೋಕದ ಆಸಿಲ್ಲ, ನಿನ್ನ ಹೃದಯದಾಗ ಪ್ರಪಂಚದ ಆಸಿಲ್ಲ, ನಿನ್ನ ಹೃದಯದಾಗ ಬೇರೆ 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 ಆಸೆನೇ ಇಲ್ಲ. ನಿನ್ನ ಹೃದಯದಾಗ ಏನಾದಂದ್ರೆ ವಾಕ್ಯ ಮಾತ್ರ ಅದ. ವಾಕ್ಯ ಬಿಟ್ಟು ಏನೂ ಇಲ್ಲ. ವಾಕ್ಯ ಹಳೆ ಒಡಂಬಡಿಕೆಲಿಂತ ಹೊಸ ಒಡಂಬಡಿಕೆದಾಗ ನಿನ್ನ ಹೃದಯದಾಗ ಅದಂತಂದ್ರೆ, ಹಳ ಒಡಂಬಡಿಕೆದಾಗ ಶತ್ರುಗೆ ಹೆಂಗ್ ಓಡಿಸೋದು ಗೊತ್ತೋ, ಹೊಸ ಒಡಂಬಡಿಕೆದಾಗ ಶತ್ರುಗೆ ಪ್ರೀತಿಸೋದು ಬಿ ಗೊತ್ತಾದ. ಹಲ್ಲೆಲೂಯಾ. ಹಂಗಾಗಿ ನಿನ್ನ ದೇವರು ನಿನಗೆ ಕೊಡ್ತಾನ ಜಯ. ಹಂಗಾಗಿ ನಿನ್ನ ದೇವರು ನಿನಗೆ ಗೆಲುವು ಕೊಡ್ತಾನ. ನಿನ್ನ ದೇವರು ನಿನಗೆ ವಾಕ್ಯದಲ್ಲಿಂತಾನೇ ಮಾತಾಡ್ತಾನ. ಆ ವಾಕ್ಯ ಎಲ್ಲಿಟ್ಕೊಂಡಿದಿ? ಹೃದಯದಾಗ ಇಟ್ಕೊಂಡಿದಿ. ಮತ್ತೆ ಹೃದಯದಾಗ ಮಾತಾಡ್ತಾನ, ಮನಸ್ಸಿನಾಗ ಮಾತಾಡ್ತಾನ. ಮಗನೇ ಭಯ ಪಡಬೇಡ ಅಂತಾನ, ಅಂಜಬೇಡ ಅಂತಾನ, ಧೈರ್ಯದಿಂದ ಇರು, ಪ್ರಾರ್ಥನೆ ಮಾಡು, ನಾನು ನಿನಗೆ ಕೊಡ್ತೀನಿ ಅಂತಾನ. ಹೃದಯದಾಗ ವಾಕ್ಯದ ಮ್ಯಾಗ ದೇವರು ಖಂಡಿತ ಕೊಡ್ತಾನ. ಕೊಡೋದಿಲ್ಲ ಎಂಬ ಶಬ್ದನೇ ಇಲ್ಲ. ಯಾಕಂದ್ರೆ ವಾಕ್ಯ ಖುದ್ದು ಬರೆಯಲ್ಪಟ್ಟದು, ನೀವು ನನ್ನಲ್ಲಿವು, ನನ್ನ ವಾಕ್ಯಗಳು ನಿಮ್ಮಲ್ಲಿವು ಅಂತ. ಅದ್ರಾಗ ಬೇರೆ ನೆಲೆಗೊಂಡಿರ್ಬೇಕು, ನೆಲೆಗೊಂಡಿರ್ಬೇಕು. ಖಾಲಿ ವಾಕ್ಯಗಳು ಅವಲ್ಲ, ವಾಕ್ಯಗಳು ನೆಲೆಗೊಂಡಿರ್ಬೇಕು. ನಿನ್ನ ನರದಾಗ ಇಳಿದಿರ್ಬೇಕು ವಾಕ್ಯ, ನಿನ್ನ ಎಲುಬನಾಗ ಇಳಿದಿರ್ಬೇಕು ವಾಕ್ಯ, ನಿನ್ನ ಮಾಂಸದಾಗ ವಾಕ್ಯ ತುಂಬಿರ್ಬೇಕು. ಕಿಡ್ನಿ, ಕಳ್ಳು, ಪ್ರತಿಯೊಂದು ಶರೀರದಾಗ ಪಾರ್ಟ್ಸ್ಗಳು ಏನವ ನಿನ್ನ ವಾಕ್ಯದಾಗ ನೆಲೆಗೊಂಡಿರ್ಬೇಕು. ಆ ಲೋಚನೆದಾಗ ನೆಲೆಗೊಂಡಿರ್ಬೇಕು. ನಿನ್ನ ನೋಡೋ ದೃಷ್ಟಿ ಕಣ್ಣಿಗೆ ಬಿ ವಾಕ್ಯಗಳೇ ಕಾಣ್ತಿರ್ಬೇಕು. ಬೇರೆ ಕಡೆಗೆ ಹೋಗ್ತಿದ್ರೆ ಮನಸ್ಸಿನಾಗ ವಾಕ್ಯ ಬರ್ತಿರ್ಬೇಕು. ಈ ಕಣ್ಣು ಬೇರೆ ಕಡೆಗೆ ಹೋಗ್ತಾ ಇರುವಾಗ ಮನಸ್ಸಿನಾಗ ವಾಕ್ಯಗಳು ಬರ್ತಿರ್ಬೇಕು, ನೆಲೆಗೊಂಡಿರ್ತಾರಂತಾರ. ನಿನ್ನ ಆಲೋಚನೆ ಬೇರೆ ಕಡೆಗೆ ಆಗ್ತಾ ಇರುವಾಗ ಒಂದು ಕ್ಷಣ ಮನಸ್ಸಿನಾಗ ವಾಕ್ಯ ನೆನಪು ಬರ್ತಾನೆ ದೇವರು, ಮಗನೇ ಇದು ತಪ್ಪು ಅಂತ. ಹಲ್ಲೆಲೂಯಾ. ನಮ್ಮ ದೃಷ್ಟಿ ವಾಕ್ಯದ ಕಡೆಗೆ ಆದ, ನಿನ್ನ ದೃಷ್ಟಿ ವಾಕ್ಯದ ಕಡೆಗೆ ಆದ. ಮತ್ತೆ ನಾನು ಏನ್ ಬಂತ ಅದೇ ಬೇಡ್ತೀನಿ ಅಂದ್ರೆ ನೆಲೆಗೊಂಡಿರಲ್ಲ. ನೀನು ವಾಕ್ಯದಾಗ ನೆಲೆಗೊಂಡಿರಕ್ಕಿಲ್ಲ, ಪ್ರಾರ್ಥನೆದಾಗ ಬರಬರ ಇರಲ್ಲ. ವಾಕ್ಯ ನಿನಗೆ ಅರ್ಧಂಬರ್ಧ ಗೊತ್ತಾದ, ವಾಕ್ಯ ಪೂರಾ ಗೊತ್ತಿಲ್ಲ. ನಿನ್ನ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಿ, ನನಗೆ ಬಿಡುಗಡೆ ಆಗ್ಲಿ ಎಲ್ಲಿಂದ ಆಗ್ತದೆ? ಎಷ್ಟು ವಿಶ್ವಾಸಿ ಮಕ್ಕಳು ಅಳ್ತಾ ಇದ್ದಾರೆ ಈಗ. ದೇವರನ್ನ ಬಿಟ್ಟು ಬೇರೆ ಕಡೆಗೆ ಹೋಗ್ತಾ ಇರೋದು ನನಗೆ ಹೇಳ್ಯಾರ, ನನಗೆ ದೇವರೇ ಕೊಡ್ತಾ ಇಲ್ಲ, ನಾನೇನ್ ಮಾಡ್ಲಿ ಅಂತ ಖುದ್ದೇ ಹೇಳ್ಯಾರ. ಯಾಕೆ ವಾಕ್ಯ ನೆಲೆಗೊಂಡಿಲ್ಲ ಅಂತಂದ್ರೆ ಮನುಷ್ಯ ದಾರಿ ತಪ್ಪುತ್ತಾನ. ವಾಕ್ಯ ನೆಲೆಗೊಂಡಿಲ್ಲ ಅಂದ್ರೆ ದಾರಿ ಬಿಡ್ತಾನ. ವಾಕ್ಯದಾಗಿದ್ರೆ ಮನುಷ್ಯ ದಾರಿ ಹಾಕಿ ಬಿಡ್ತಾನ್ರಿ, ದೇವರಿಂದ ಯಾಕೆ ಬಿಡ್ತಾನ? ವಾಕ್ಯದಾಗ ಕನೆಕ್ಟ್ ಆಗಿದ್ದ ಮನುಷ್ಯ ದೇವರ ಹಿಡ್ಕೊಂಡು ನಡೀತಾನ, ಕಷ್ಟ ಆಗ್ಲಿ ಸುಖ ಆಗಲಿ.
ಆಮೇಲೆ ಹಲ್ಲೆಲೂಯಾ. ಅರ್ಧಂಬರ್ಧ ಎಷ್ಟೋ ಜನ ನಾನು ವಿಶ್ವಾಸಿ ಮಕ್ಕಳೇ ನೋಡೀನಿ. ಕೆಲವ್ರು ಏನಂತ ನಂಬಿಕೆ ಇದ್ದ ಸಾಕ ಕಡೆ ಗುಟ್ಗ ತಿಂತಿರ್ತಾನ, ನಂಬಿಕೆ ಆದಲ್ಲ ಸಾಕ ಕಡೆ ವ್ಯಭಿಚಾರ ಮಾಡ್ತಿರ್ತಾನ, ನಂಬಿಕೆ ಆದಲ್ಲ ಸಾಕ ಕಡೆ ತನ್ನಿಚ್ಚಿಲಿ ತಾನೇ ನಡ್ಕೊಂತಿರ್ತಾನ. ಅಲ್ಲ, ನಂಬಿಕೆ ಆತರ ಅಲ್ಲ. ನಂಬಿಕೆ ವಾಕ್ಯ ನೆಲೆಗೊಂಡಿರ್ಬೇಕು. ದೇವರ ಹತ್ರ ಬೆಳೆ ಮಗನು ದೇವರ ಮಾತೇ ಕೇಳ್ತಾನ, ತನ್ನ ಈ ಸ್ವಯಂ ಇಚ್ಛೆಲಿಂತ ನಡ್ಕೋದಿಲ್ಲ. ಆಮೇನ್ ಹಲ್ಲೆಲೂಯಾ. ಈ ವಾಕ್ಯ ಅವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥಿಸಿ. ಹೌದು ತಂದೆ ಸಪ್ಪ, ಹೌದು ತಂದೆ ಸಪ್ಪ, ಹೌದು ರಾಜ್ಯ, ಹೌದು ತಂದೆ ಸ್ತೋತ್ರ, ಯೇಸು ಪ್ರಭು ಸ್ತೋತ್ರ, ಹೌದು ತಂದೆ ಯೇಸು ಪ್ರಭು ಸ್ತೋತ್ರ, ಹೌದು ತಂದೆ ಸ್ತೋತ್ರ, ಹೌದು ರಾಜ್ಯ ಸ್ತೋತ್ರ, ವಾಕ್ಯದ ಮುಖಾಂತರ ಜೀವನ ನಡಿಬೇಕು ಸ್ವಾಮಿ. ವಾಕ್ಯನೇ ದೇವರು, ದೇವರೇ ವಾಕ್ಯ ಸ್ವಾಮಿ. ವಾಕ್ಯದ ದೇವರು ಪ್ರತಿಯೊಬ್ಬರ ಜೀವನದಾಗಿದ್ದು ಕಾರ್ಯ ಮಾಡು, ಫಲ ಕೊಡುವ ರೀತಿಯಲ್ಲಿ ನಡೆಸಕ್ಕಾಗ್ತಾನೆ. ಪ್ರತಿಯೊಂದು ಮಕ್ಕಳು ಫಲ ಕೊಡ್ಬೇಕು ಸ್ವಾಮಿ. ನಿನ್ನಲ್ಲಿ ಬೇರೋಗ್ಬೇಕು ಸ್ವಾಮಿ. ನಿನ್ನ ಮಕ್ಕಳು ನಿನ್ನ ಒಳಗಡೆ ಆಗ್ಬೇಕು, ನೀನು ಅವರ ಒಳಗಡೆ ಆಗ್ಬೇಕು ಸ್ವಾಮಿ. ಪ್ರತಿಯೊಬ್ಬರಿಗೆ ಬೆಳಕು ಕೊಟ್ಟು ನಡೆಸಿ ಎಂಬುದಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆಯೇ. ಆಮೆನ್.